ಸ್ನೇಹಿತರೆ ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣಕ್ಕೆ ದಿನವೂ ಕೂಡ ಹೊಸ ಟ್ವಿಸ್ಟ್ಗಳು ಸಿಗ್ತಾನೆ ಇದ್ದಾವೆ. ಈಗಾಗಲೇ ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳು ಆಗುತ್ತೆ ಅಂತ ಹೇಳ್ಬಿಟ್ಟು ಬಹುಶಃ ಯಾರೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ. ಒಂದು ಕಡೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಹೊಸ FIRಗಳು, ಹೊಸ ದೂರುಗಳು ಮತ್ತು ಸಂತ್ರಸ್ತೆಯರು ಬೇರೆ ಹೇಳಿಕೆಗಳನ್ನು ಕೊಡ್ತಾ ಇರುವಂಥದ್ದು. ಆಮೇಲೆ ಇಲ್ಲಿ ಸಾಕಷ್ಟು ಜನ ಸಂತ್ರಸ್ತೆಯರು ಇರೋದ್ರಿಂದ ಬೇರೆ ಸಂತ್ರಸ್ತೆಯರು ಬಂದು ಒಂದಷ್ಟು ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿರುವಂಥದ್ದು. ಇದು ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ, ಜೊತೆಗೆ ಭಾರಿ ಚರ್ಚೆಗೂ ಕೂಡ ಕಾರಣ ಆಗಿದೆ. ಇನ್ನೊಂದು ಕಡೆ ಕೆಲವು ಸಂತ್ರಸ್ತೆಯರು ಇಲ್ಲಿ ಯೂಟರ್ನನ್ನು ತೆಗೆದುಕೊಳ್ಳುತ್ತಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಗಮನಿಸಬೇಕಾಗಿರುವಂಥ ಅಂಶ. ಅದರಲ್ಲೂ ಕೂಡ ಬಹುಶಃ ನೀವು ಮೊನ್ನೆ ಗಮನಿಸಿರ್ತೀರ, ರೇವಣ್ಣನ ವಿರುದ್ಧ HD ರೇವಣ್ಣನ ವಿರುದ್ಧ ಒಬ್ಬ ಸಂತ್ರಸ್ತೆಯ ಮಗ ಒಂದು ದೂರನ್ನು ಕೊಟ್ಟಿದ್ದ KR ನಗರ ಪೊಲೀಸ್ ಸ್ಟೇಷನಲ್ಲಿ, ನನ್ನ ಅಮ್ಮನನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತೇಳಿ. ಆ ದೂರಿನ ಅನ್ವಯ ರೇವಣ್ಣನನ್ನು ಪೊಲೀಸರು ಬಂಧಿಸಿದರು. SIT ತಂಡ ಈ ರೇವಣ್ಣನನ್ನು ವಿಚಾರಣೆ ನಡೆಸಿ ನಂತರ ಕಸ್ಟಡಿಗೂ ಕೂಡ ತೆಗೆದುಕೊಂಡು ಒಂದು ಹಂತದ ವಿಚಾರಣೆಗಳೆಲ್ಲ ಮುಗಿದ ಮೇಲೆ ಕೋರ್ಟ್ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಅಂದರೆ ಜೈಲಿಗೆ ಕಳಿಸಿತ್ತು. ಜೈಲಿನಲ್ಲಿದ್ದಂಥ ರೇವಣ್ಣಗೆ ಈಗ ಜಾಮೀನು ಸಿಕ್ಕಿದೆ. ಆದರೆ ಜಾಮೀನು ಸಿಗುವಂತಹ ಒಂದು ದಿನ ಹಿಂದೆ ಈ ಸಂತ್ರಸ್ತ ಮಹಿಳೆಯ ಒಂದು ವಿಡಿಯೋ ವೈರಲ್ ಆಗುತ್ತೆ. ಏನಂತ ಹೇಳಿದ್ರೆ, ಸಂತ್ರಸ್ತ ಮಹಿಳೆ ಒಂದು ವಿಡಿಯೋವನ್ನು ರಿಲೀಸ್ ಮಾಡ್ತಾಳೆ. ಆ ವಿಡಿಯೋದಲ್ಲಿ ಸಾಕಷ್ಟು ವಿಚಾರಗಳನ್ನು ಆಕೆ ಉಲ್ಲೇಖ ಮಾಡಿರ್ತಾಳೆ. ಅಂದರೆ ಆ ವಿಡಿಯೋ ಅಸಲಿತ್ತು ಏನು ಮತ್ತು ಈ ವಿಡಿಯೋದ ಅಸಲಿ ಸೀಕ್ರೆಟ್ ಏನು ಅನ್ನೋದನ್ನೇ ನಾನು ಇವತ್ತು ನಿಮ್ಮ ಮುಂದೆ ಇಡುವಂಥದ್ದು. ಬಟ್ ಅದಕ್ಕೂ ಮುನ್ನ ಆ ವಿಡಿಯೋದಲ್ಲಿ ಏನಿತ್ತು ಹೇಳಿ, ಇಲ್ಲಿ ರೇವಣ್ಣ ತುಂಬ ಒಳ್ಳೆ ಮನುಷ್ಯ, ಪ್ರಜ್ವಲ್ ರೇವಣ್ಣ ದೇವರಂಥ ಮನುಷ್ಯ, ಅವರಿಂದ ಎಲ್ಲೂ ಕೂಡ ನಮಗೆ ತೊಂದರೆ ಆಗಿಲ್ಲ, ಯಾರೂ ನಮ್ಮನ್ನು ಕಿಡ್ನ್ಯಾಪ್ ಮಾಡಿಲ್ಲ, ನಾವು ಸಂಬಂಧಿಗಳ ಮನೆಯಲ್ಲಿದ್ವಿ, ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಸುಮಾರು ಒಂದು 2-2.5-3 ನಿಮಿಷದ ವಿಡಿಯೋವನ್ನು ಮಾಡಿಬಿಟ್ಟು ಆ ಮಹಿಳೆ ಹೊರಗಡೆ ಬಿಡ್ತಾಳೆ. ಅಸಲಿಗೆ ಆ ವಿಡಿಯೋ ಈಗ ವೈರಲ್ ಆಗಿದ್ದು ಇಡೀ ಪ್ರಕರಣದ ಬಗ್ಗೆ ಒಂದು ರೀತಿಯಲ್ಲಿ ಬೇರೆಯದೇ ಆಲೋಚನೆ ಸಾಮಾನ್ಯ ಜನರಲ್ಲಿ ಬರಲಿಕ್ಕೆ ಶುರುವಾಯಿತು. ಒಂದಷ್ಟು ಜನರಲ್ಲಿ ಅನುಮಾನ ಮೂಡಿತು, ಇನ್ನೊಂದಷ್ಟು ಜನರಲ್ಲಿ ಇದೇನೋ ಇದೆ ಹಾಗಾದರೆ ಇವರು ಸುಮ್ಮನೆ ಹಾಗಾದರೆ ದೂರನ್ನು ಕೊಡಿಸಿದ್ರಾ, ಇಲ್ಲಿ ರೇವಣ್ಣನನ್ನು ಲಾಕ್ ಮಾಡಬೇಕು ಅಂತಲೇ ಹೀಗೆ ಮಾಡಿದ್ರಾ, ಈ ರೀತಿಯಾದಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇತ್ತು. ಬಟ್ ಇದರ ಅಸಲಿಯತ್ತನ್ನು ಕೆದಕ್ತಾ ಹೋದಾಗ ಮತ್ತು ಇದರ ಈ ಸಂತ್ರಸ್ತ ಮಹಿಳೆಯ ಅಸಲಿ ಉದ್ದೇಶ ಏನಾಗಿತ್ತು ಅನ್ನೋದನ್ನು ನೋಡ್ತಾ ಹೋದಾಗ ಸಾಕಷ್ಟು ಆಘಾತಕಾರಿ ಮತ್ತು ಬೆಚ್ಚಿ ಬೀಳಿಸುವಂಥ ಅಂಶಗಳು ಹೊರಗಡೆ ಬಂದಿದ್ದಾವೆ. ಆ ಅಂಶಗಳನ್ನು ನೀವೇನಾದರೂ ಕೇಳಿಸ್ಕೊಂಡ್ರೆ ಬಹುಶಃ ಈ ಕಿರಾತಕರು ಯಾರು ಹೇಳಿ, ಈಗ ಆರೋಪವನ್ನು ಹೊತ್ತಂಥ ಫ್ಯಾಮಿಲಿಯ ಕಿರಾತಕರು ಎಂತಹ ಕ್ರಿಮಿನಲ್ಸ್ಗಳು ಅನ್ನೋದು ಬಹುಶಃ ನಿಮಗೆ ಅರ್ಥ ಆಗುತ್ತೆ. ಈ ಬಗ್ಗೆ ಒಂದು ಖಾಸಗಿ ಮಾಧ್ಯಮ ಸುದೀರ್ಘವಾಗಿ ಸುದ್ದಿಯನ್ನು ಕೂಡ ಬಿತ್ತರಿಸಿದೆ. ಅದ್ರ ಜೊತೆಗೆ ಆಕೆಯ ಸ್ಟೇಟ್ಮೆಂಟನ್ನು ಕೂಡ ಒಂದು ಫೋನ್ನ ಕಾಲ್ನಲ್ಲಿ ಆಕೆಯ ಸ್ಟೇಟ್ಮೆಂಟನ್ನು ಕೂಡ ಪಡೆದುಕೊಂಡಿದೆ. ಹಾಗಾದರೆ ಆ ಕಾಲ್ನಲ್ಲಿ ಆಕೆ ಹೇಳಿದ್ದೇನು, ಆಕೆ ಅಲ್ಲಿ ವಿವರಿಸಿರುವಂಥ ವಿಚಾರಗಳೇನು, ಜೊತೆಗೆ ಇದು ಈ ಇಡೀ ಹೈಡ್ರಾಮಕ್ಕೆ ದೊಡ್ಡ ಟ್ವಿಸ್ಟನ್ನು ಮತ್ತೆ ಕೊಡ್ತಿರೋದು ಯಾಕೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣ ಹೊಸ ಆಯಾಮವನ್ನು ಪಡಿತಾ ಇರುವಂಥದ್ದು ನಿಮಗೆ ಗೊತ್ತಿರುವಂಥ ವಿಚಾರ. ಅದರ ಜೊತೆಗೆ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಅವರ ತಂದೆ HD ರೇವಣ್ಣ ಅವರನ್ನು ಕಿಡ್ನ್ಯಾಪ್ ಕೇಸ್ನ ಮೇಲೆ ಅರೆಸ್ಟ್ ಮಾಡಲಾಗಿತ್ತು. ಕಿಡ್ನ್ಯಾಪ್ ಕೇಸ್ ಮೇಲೆ ಅರೆಸ್ಟ್ ಆಗಿದ್ದಂತಹ ಈ ಶಾಸಕ ಮತ್ತು ಮಾಜಿ ಸಚಿವ HD ರೇವಣ್ಣ ಅವರು ಕೊನೆಗೂ ಕೂಡ ಜಾಮೀನಿನ ಮೂಲಕ ಬಿಡುಗಡೆ ಆಗುವಂತಹ ಒಂದು ಸುವರ್ಣಾವಕಾಶ ಒದಗಿ ಬಂದಿದೆ. ಆದರೆ ಈ ಜಾಮೀನು ಸಿಗುವಂಥ ಮುನ್ನ ಒಂದು ವಿಡಿಯೋ ವೈರಲ್ ಆಗಿತ್ತು. ಅದು ಸಂತ್ರಸ್ತೆ ಮಹಿಳೆಯ ವಿಡಿಯೋ. ಹೌದು, ಈ ಸಂತ್ರಸ್ತೆ ಸಾಕಷ್ಟು ವಿಚಾರಗಳನ್ನು ಆ ವಿಡಿಯೋದಲ್ಲಿ ಹಂಚಿಕೊಂಡಿದ್ಲು. ಇಲ್ಲಿ ರೇವಣ್ಣನವರ ಫ್ಯಾಮಿಲಿಯನ್ನು ಹಾಡಿ ಹೊಗಳಿದ್ಲು. ರೇವಣ್ಣನವರ ಇಡೀ ಫ್ಯಾಮಿಲಿಯಿಂದ ನನಗೇನು ತೊಂದರೆನೇ ಆಗಿಲ್ಲ ಅಂತೇಳಿ ಈ ವಿಡಿಯೋದಲ್ಲಿ ಹೇಳಿದ್ಲು. ಇದು ಸಾಕಷ್ಟು ಜನರಿಗೆ ಅನುಮಾನವನ್ನು ಹುಟ್ಟಿಸಿತ್ತು. ಅಯ್ಯೋ, ಈಗ ಯಾಕೆ ಈ ಲೇಡಿ ಈ ರೀತಿ ಹೇಳ್ತಿದ್ದಾಳೆ, ಅಷ್ಟೆಲ್ಲ ಕಷ್ಟಗಳನ್ನು, ಅಷ್ಟೆಲ್ಲ ನೋವುಗಳನ್ನು ಅನುಭವಿಸಿದ್ರು ಕೂಡ, ಅಷ್ಟೆಲ್ಲ ಚಾಲೆಂಜಸ್ಗಳನ್ನು ಎದುರಿಸಿದ್ರು ಕೂಡ ಈಗ ಈ ರೀತಿಯಾದಂಥ ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಕಾರಣ ಏನು, ಇದು ಕೊಟ್ಟಿರುವಂಥ ಸ್ಟೇಟ್ಮೆಂಟಾ ಅಥವಾ ಕೊಡಿಸಿರುವಂಥ ಸ್ಟೇಟ್ಮೆಂಟಾ, ಹೀಗೆ ಒಂದಲ್ಲ ಎರಡಲ್ಲ ಸಾಲು ಅನುಮಾನಗಳು ಈ ಪ್ರಕರಣದಲ್ಲಿ ಮೂಡ್ತಾನೆ ಹೋಯಿತು. ಈ ಪ್ರಶ್ನೆಗಳನ್ನು ಹಿಡ್ಕೊಂಡು ಕೆದಕ್ತಾ ಹೋದಾಗ ಸಾಕಷ್ಟು ಆಘಾತಕಾರಿ ಅಂಶಗಳು ಹೊರಗಡೆ ಬರ್ತವೆ. ಒಂದು, ಈ ವಿಡಿಯೋ ಹೊಸ ವಿಡಿಯೋ ಅಲ್ಲ. ಹೌದು, ಇದು ಹೇಗೆ ಅದನ್ನು ಹೇಳ್ತೀನಿ ನೋಡಿ. ಈ ವಿಡಿಯೋ ಅಸಲಿಗೆ ಮಾಡಿರುವಂಥದ್ದು ಇತ್ತೀಚೆಗೆ ಮಾಡಿರುವಂಥ ವಿಡಿಯೋ ಅಲ್ಲ. ರೇವಣ್ಣನವರು ಅರೆಸ್ಟ್ ಆಗೋದಕ್ಕಿಂತ ಮುಂಚೆ ಮಾಡಿದಂಥ ವಿಡಿಯೋ, ರೇವಣ್ಣನವರು ಅರೆಸ್ಟ್ ಆಗೋದಕ್ಕಿಂತ ಅಥವಾ ಈ ಆರೋಪ ಕೇಳಿ ಬಂದಂಥ ಸಂದರ್ಭದಲ್ಲಿ ಮಾಡಿದಂಥ ವಿಡಿಯೋ. ಜೊತೆಗೆ ಆಕೆ ಹೇಳ್ತಾಳೆ ಸಂಬಂಧಿಗಳ ಮನೆಯಲ್ಲಿದ್ದೆ ಅಂತೇಳಿ.
ಬಟ್ ಸ್ವತಃ ರೇವಣ್ಣನವರ ತೋಟದಲ್ಲಿ ಕೆಲಸ ಮಾಡೋರು ಕೂಡ ಹೇಳಿದರು ಆಕೆಯನ್ನು ನಾವು ನೋಡಿದ್ವಿ ಅಂತೇಳಿ. ಆದರೆ ರೇವಣ್ಣ ಅಂತ ಹೇಳಿದ್ರೆ ಇಲ್ಲಿ ಸತೀಶ್ ಬಾಬಣ್ಣ ಅಂತೇಳಿ ಅಥವಾ ಅವರ ಸಂಬಂಧಿಗಳ ಮನೆಯಲ್ಲಿ ಏನಿದ್ರಲ್ವ ಆ ಸಂಬಂಧಿಯ ತೋಟದಲ್ಲಿದ್ದಿದ್ದು. ಅಲ್ಲಿನ ಆ ತೋಟದ ಮನೆಯ ಕೆಲಸದವ್ರು ಕೂಡ ಹೇಳಿದರು, ಇಲ್ಲ ರೇವಣ್ಣನವರ ಇಲ್ಲ ನಾವು ಅಲ್ಲಿ ನೋಡಿದ್ವಿ, ಆ ಮಹಿಳೆಯನ್ನು ನೋಡಿದ್ವಿ, ಜೊತೆಗೆ ಆ ಮಹಿಳೆಯ ಜೊತೆಗೆ ಮಾತನಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ವಿ, ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾಯಿದ್ರು, ಜೊತೆಗೆ ಆಗಾಗ ರೇವಣ್ಣನವರ ಫ್ಯಾಮಿಲಿಯವರು ಬಂದು ಕೂಡ ಆಕೆಯ ಜೊತೆಗೆ ಮಾತುಕತೆಯನ್ನು ಮಾಡ್ತಾಯಿದ್ರು ಅನ್ನೋದನ್ನು ಕೂಡ ಸ್ವತಃ ಆ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡುವಂಥ ಇತರ ವರ್ಕರ್ಸ್ ಹೇಳಿದರು. ಅಲ್ಲಿಗೆ ಒಂದಂತೂ ಕ್ಲಿಯರ್ ಆಯಿತು, ಇಲ್ಲ ಆ ವಿಡಿಯೋ ಅಲ್ಲಿಯೇ ಮಾಡಿರುವಂಥದ್ದು, ಜೊತೆಗೆ ಆಕೆ ಇದ್ದಿದ್ದು ಫಾರ್ಮ್ ಹೌಸ್ನಲ್ಲಿ ಅನ್ನೋದು, ಜೊತೆಗೆ ಈ ವಿಡಿಯೋ ರೀಸೆಂಟ್ ಆದಂಥ ವಿಡಿಯೋ ಅಲ್ಲ, ಇದು ಹಳೆಯ ವಿಡಿಯೋ ಅನ್ನೋದು. ಇಷ್ಟು ವಿಚಾರಗಳು ಕ್ಲಿಯರ್ ಆಯಿತು. ಈಗ ಒಂದು ಖಾಸಗಿ ಮಾಧ್ಯಮಕ್ಕೆ ಸ್ವತಃ ಅದೇ ಲೇಡಿ ಒಂದು ಫೋನನ್ನು ಮಾಡಿದಾಗ ಸಾಕಷ್ಟು ಆಘಾತಕಾರಿ ಅಂಶಗಳನ್ನು ಈಗ ಬಿಚ್ಚಿಟ್ಟಿದ್ದಾಳೆ. ಆ ವಿಡಿಯೋದ ಅಸಲೆತ್ತಿ ಏನು, ಆ ವಿಡಿಯೋನ ಮಾಡಿದ್ಯಾರು, ಯಾಕೆ ಮಾಡಿದ್ರು, ಏನು ಹೇಳುವಂತೆ ಹೇಳಿದ್ರು, ಹೀಗೆ ಸಾಕಷ್ಟು ಅಂಶಗಳನ್ನು ಆಕೆ ಅಲ್ಲಿ ಉಲ್ಲೇಖ ಮಾಡಿದ್ದಾಳೆ. ಆರಂಭದಲ್ಲಿ ಈ ವಿಡಿಯೋವನ್ನು ಮಾಡಿರುವಂಥದ್ದು ಒಬ್ಬ ಅಜಿತ್ ಅನ್ನುವಂಥ ವ್ಯಕ್ತಿ ಅನ್ನೋದನ್ನು ಸ್ವತಃ ಈಕೆಯೇ ಹೇಳ್ತಾಳೆ. ಜೊತೆಗೆ ಈ ವಿಡಿಯೋ ಮಾಡುವಂಥ ಸಂದರ್ಭದಲ್ಲಿ 3-4 ಸಲ ಹೀಗೇ ಮಾತನಾಡಬೇಕು ಅಂತೇಳಿ ಮತ್ತೆ ವಿಡಿಯೋವನ್ನು ಮಾಡಿದ್ದಾರೆ. ಮೊಬೈಲ್ನಲ್ಲಿ ವಿಡಿಯೋವನ್ನು ರೆಕಾರ್ಡ್ ಮಾಡಿದ್ದಾರೆ. ಮೊಬೈಲನ್ನು ಫಿಕ್ಸ್ ಮಾಡಿಬಿಟ್ಟು ನೀನು ಹೀಗೀಗೆ ಮಾತನಾಡಬೇಕು, ಈ ವಿಚಾರಗಳನ್ನೇ ಮಾತನಾಡಬೇಕು ಅಂಥೇಳಿ ಹೇಳಿದರು ನನಗೆ. ಆ ವಿಚಾರಗಳ ಬಗ್ಗೆ ನಾನು ಮಾತಾಡಿದೆ ಅಂತೇಳಿ. ಆಮೇಲೆ ಈ ಸಂದರ್ಭದಲ್ಲಿ ಭವಾನಿ ರೇವಣ್ಣ ಕೂಡ ಈಕೆ ಜೊತೆಗೆ ಮಾತನಾಡಿದ್ರಂತೆ. ನೋಡಮ್ಮ, ನೀನು ವಿಡಿಯೋ ಮಾಡಿದ್ರೆ ಭಾರಿ ಒಳ್ಳೆಯದು, ಈ ವಿಡಿಯೋ ಮಾಡೋದ್ರಿಂದ ನಿನಗೂ ಕೂಡ ಒಳ್ಳೆಯದಾಗುತ್ತೆ, ನಮಗೂ ಕೂಡ ಒಳ್ಳೆಯದಾಗುತ್ತೆ, ಹಾಗೆಯೇ ನಿನಗೂ ಕೂಡ ನಿನ್ನ ಮಕ್ಕಳಿಗೂ ಕೂಡ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗುತ್ತೆ. ಮಾಡದೇ ಇದ್ದರೆ ಏನಾದರೂ ಕೆಟ್ಟದಾದರೆ ನಾಳೆ ನಾವು ಹೊಣೆ ಅಲ್ಲ, ಯೋಚನೆ ಮಾಡುವಂತನೂ ಕೂಡ ಧಮಕಿ ಹಾಕಿದರು ಅಂತೇಳಿ ಸ್ವತಃ ಮಹಿಳೆ ಆ ಫೋನ್ ಕಾನ್ವರ್ಸೇಷನ್ನಲ್ಲಿ ಮಾತನಾಡಿದ್ದಾಳೆ ಖಾಸಗಿ ಮಾಧ್ಯಮದ ಜೊತೆಗೆ. ಅಂದರೆ ಇಲ್ಲಿ ಒಂದಂತೂ ಕ್ಲಿಯರ್ ಆಯಿತು, ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ವಿಡಿಯೋವನ್ನು ಮಾಡದೇ ಇದ್ದಿದ್ರೆ, ಯಾವುದು ಈ ಸಂತ್ರಸ್ತ ಮಹಿಳೆ ಮಾಡುವಂಥ ವಿಡಿಯೋ ವೈರಲ್ ಆಯಿತು ನೋಡಿ, ಆ ವಿಡಿಯೋವನ್ನು ಮಾಡದೇ ಇದ್ದಿದ್ದರೆ ಆಕೆಗೆ ಇನ್ನಷ್ಟು ಸಂಕಷ್ಟಗಳು ಎದುರಾಗುವಂತಹ ಒಂದು ಬೆದರಿಕೆಯು ಕೂಡ ಇತ್ತು ಅನ್ನೋದು ಇಲ್ಲಿ ಒಂದು ಸೂಕ್ಷ್ಮವಾಗಿ ಗೊತ್ತಾಗ್ತಿದೆ. ಇದ್ರ ಜೊತೆಗೆ ನಾವು ಹೇಗೆ ಹೇಳ್ತೀವಿ ಹಾಗೇ ಹೇಳಬೇಕು, ನಾವು ಏನು ಹೇಳ್ಕೊಡ್ತೀವಿ ಹಾಗೇ ಹೇಳಬೇಕು. ಆಮೇಲೆ ಸ್ಪಷ್ಟವಾಗಿ ನೀನು ಉಲ್ಲೇಖ ಮಾಡಬೇಕು, ಪ್ರಜ್ವಲ್ ರೇವಣ್ಣನಿಂದ ಯಾವುದೇ ರೀತಿಯಾದಂಥ ತೊಂದರೆ ನಮಗೆ ಆಗಿಲ್ಲ ಅನ್ನೋದನ್ನು ಉಲ್ಲೇಖ ಮಾಡಬೇಕು. ಅದು SIT ಮುಂದೆನೂ ಕೂಡ ಹೇಳಬೇಕು, ಅಥವಾ ನಾಳೆ ವಿಚಾರಣೆ ಕರೆದ್ರೆ SIT ಮುಂದೆನೂ ಕೂಡ ಹೇಳಬೇಕು, ಹಾಗೆಯೇ ಕೋರ್ಟ್ ಮುಂದೆ ಅಥವಾ ಜಡ್ಜ್ ಮುಂದೆನೂ ಕೂಡ ಇದೇ ಮಾತನ್ನು ಹೇಳಬೇಕು ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿದ್ರು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಇವರ ಉದ್ದೇಶ ಇಷ್ಟೇ ಆಗಿತ್ತು, ಎಲ್ಲೂ ಕೂಡ ಸಂತ್ರಸ್ತ ಮಹಿಳೆಯನ್ನು ಒತ್ತಾಯಪೂರ್ವಕವಾಗಿ ಸ್ಟೇಟ್ಮೆಂಟನ್ನು ತೆಗೆದುಕೊಂಡಿದ್ದೇವೆ ಅನ್ನೋದು ಬರಬಾರ್ದು, ಗೊತ್ತಾಗಬಾರ್ದು, ಜೊತೆಗೆ ಎಲ್ಲೂ ಕೂಡ ನಾವು ಆರೋಪವನ್ನು ಹೊರುವಂತಹ ಪರಿಸ್ಥಿತಿಯಲ್ಲಿ ನಿಲ್ಲಬಾರ್ದು ಅನ್ನೋಂಥದ್ದು ಇಲ್ಲಿ ಭವಾನಿ ರೇವಣ್ಣ ಮತ್ತು ಅವರ ಟೀಮ್ನ ಕೆಲಸ ಆಗಿತ್ತು. ಅದಕ್ಕೋಸ್ಕರ ಅಷ್ಟು ಸಲ ಮತ್ತು ಕ್ಲೀನಾಗಿ ಬರ್ಕೊಟ್ಟು ಹೀಗೀಗೆ ಮಾತನಾಡಬೇಕು, ಹೀಗೀಗೆ ಇಷ್ಟಿಷ್ಟೇ ಮಾತನಾಡಬೇಕು ಅಂತ ಹೇಳ್ಬಿಟ್ಟು ಬರೆದುಕೊಟ್ಟು ಆಕೆಗೆ ಪ್ರಾಕ್ಟೀಸನ್ನು ಮಾಡಿಸಿ ನಂತರ ವಿಡಿಯೋನ ರೆಕಾರ್ಡ್ ಮಾಡಿದ್ದಾರೆ. ಅದು ವಿಡಿಯೋನ ಏನೋ ಅವತ್ತೇ ರೆಕಾರ್ಡ್ ಮಾಡಿದ್ರು, ಬಟ್ ಅದನ್ನು ರಿಲೀಸ್ ಮಾಡೋದು ತಡವಾಗಿದ್ದು ಯಾಕೆ ಈಗ ರಿಲೀಸ್ ಮಾಡಿದ್ರು ಅನ್ನೋದು ಗಮನಿಸಬೇಕಾಗಿರೋಂಥ ಅಂಶ. ಆರಂಭದಲ್ಲಿ ಈ ವಿಡಿಯೋನ ರಿಲೀಸ್ ಮಾಡಿದರೆ ಒಂದು ಅನುಮಾನ ಮೂಡ್ತಿತ್ತು, ಯಾಕಂತ ಹೇಳಿದ್ರೆ ಅದಾದಂಥ ತಕ್ಷಣವೇ ತೋಟದ ಮನೆಯಿಂದ SIT ತಂಡ ಹೋಗಿ ಎತ್ತಾಕೊಂಡ್ಬಂದ್ವಿ, ರಕ್ಷಣೆಯನ್ನು ಮಾಡಿದ್ವಿ ಅನ್ನೋಂಥ ಸ್ಟೇಟ್ಮೆಂಟನ್ನು ಕೊಟ್ಟಿತ್ತು ಸಂತ್ರಸ್ತ ಮಹಿಳೆಯನ್ನು. ಹಾಗಾಗಿ ಇದು ಸ್ವಲ್ಪ ಇಂಪ್ಯಾಕ್ಟ್ ಬೇರೆ ರೀತಿಯಲ್ಲಿ ಆಗಬಹುದು ಅನ್ನೋಂತಹ ಆಲೋಚನೆಯನ್ನು ಮಾಡಿದಂಥ ಈ ಟೀಮು ಈಗ ಬೇಡ, ಸ್ವಲ್ಪ ಟೈಮ್ ಬಿಟ್ಟು ರಿಲೀಸ್ ಮಾಡೋಣ ಅಂತೇಳಿ ಅಂದ್ಕೊಂಡ್ರು. ಅದಾದಮೇಲೆ ಅದು ಹೇಗೋ ಮೊನ್ನೆ ಅಂತೂ ಇಂತೂ ಶನಿವಾರ ಭಾನುವಾರದಷ್ಟೊತ್ತಿಗೆ ಎಲ್ಲ ಕಡೆಯೂ ಕೂಡ ವೈರಲ್ ಆಯಿತು. ಭಾನುವಾರ ಸಾಕಷ್ಟು ಕಡೆ ಈ ವಿಡಿಯೋ ವಿಚಾರ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಆಮೇಲೆ ಇಲ್ಲಿ ಗಮನಿಸಿ, ಆ ಮಾಧ್ಯಮದವರ ಯಾರ ನಂಬರ್ ಆದ್ರೂ ಆ ಮಹಿಳೆಗೆ ಹೇಗೆ ಸಿಗುತ್ತೆ? ಮಹಿಳೆ ಈಗಾಗಲೇ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದ್ದಾಳೆ ಅನ್ನೋಂಥ ಮಾಹಿತಿ ಇದೆ. ಅಲ್ಲಿಂದ ಹೇಗೆ ಆಕೆ ವಿಡಿಯೋ ಕಳಿಸೋಕ್ಕಾಗುತ್ತೆ? ಆಮೇಲೆ ಈ ರಿಪೋರ್ಟರ್ಸ್ಗಳ ನಂಬರ್ ಆಗಿರ್ಬೋದು ಅಥವಾ ಮತ್ತೊಬ್ಬರು ನಂಬರ್ಸ್ ಆಗಿರ್ಬೋದು, ಆಕೆಗೆ ಹೇಗೆ ಸಿಗೋಕ್ಕೆ ಸಾಧ್ಯ ಅಲ್ವಾ? ಇವೆಲ್ಲದ್ರ ಬಗ್ಗೆನೂ ಕೂಡ ನಾವು ಸ್ವಲ್ಪ ಆಲೋಚನೆಯನ್ನು ಮಾಡಬೇಕು. ಇಲ್ಲಿ ಬೆಳ್ಳಗಿರೋದೆಲ್ಲದೂ ಕೂಡ ಹಾಲಲ್ಲ, ಆಮೇಲೆ ಮಾತನಾಡ್ತಿರೋರ ಮಾತುಗಳೆಲ್ಲವೂ ಕೂಡ ಸತ್ಯವಲ್ಲ. ಇಲ್ಲಿ ಸಾಕಷ್ಟು ರಹಸ್ಯ ಮತ್ತು ರೋಚಕ ವಿಚಾರಗಳು ಇದ್ದಾವೆ ಅನ್ನೋದು ವಾಸ್ತವ. ಅದೇನೇ ಇದ್ರೂ ಕೂಡ ಈಗಾಗಲೇ ರೇವಣ್ಣ ಒಳಗಿರುವಾಗಲೇ ಸಾಕ್ಷಿಗಳ ಮೇಲೆ ಮತ್ತು ಈ ಪ್ರಕರಣದ ಮೇಲೆ ಸಾಕಷ್ಟು ಪ್ರಭಾವವನ್ನು ಮೀರಿದಂತಹ ಈ ರೇವಣ್ಣ ಆ್ಯಂಡ್ ಫ್ಯಾಮಿಲಿಯ
ಕಥಾನಕ ಭಯಾನಕ ಹಿಸ್ಟ್ರಿ ಈಗ ಮತ್ತೆ ರಿಪೀಟ್ ಆಗುತ್ತಾ ಅನ್ನೋದು ಈಗಿರುವಂಥ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಪ್ರಭಾವವನ್ನು ಬೀರಿದ್ದಾರೆ ಸಾಕ್ಷಿಗಳ ಮೇಲೆ, ಇನ್ನು ಮುಂದೆನೂ ಕೂಡ ಬೀರೋದಿಲ್ಲ ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ಜಡ್ಜೇನೋ ಹೇಳಿದ್ದಾರೆ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರಬಾರ್ದು ಅಂತೇಳಿ, ಬಟ್ ಇವ್ರು ಸುಮ್ಮನೆ ಕೊಡ್ತಾರೆ, ಚಾನ್ಸೇ ಇಲ್ಲ. ಈಗ ರೇವಣ್ಣ ಒಂದು ಸಲ ಜೈಲಿಂದ ಹೊರಗಡೆ ಬಂದ ಮೇಲೆ ಇವರ ಅಸಲಿ ಆಟಗಳು ಮತ್ತೆ ಹೆಚ್ಚಾಗುತ್ತೇನೋ ಅನ್ನುವಂತಹ ಅನುಮಾನ ಮೂಡ್ತಿರೋದಂತೂ ವಾಸ್ತವ. ನಿಮಗೇನಿಸುತ್ತೆ ಸ್ನೇಹಿತರೆ, ಈ ಸಂತ್ರಸ್ತ ಮಹಿಳೆಯ ಈ ಯೂಟರ್ನ್ ಹೇಳಿಕೆಯನ್ನು ಗಮನಿಸಿದಾಗ ನಿಮಗೇನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.